ಸ್ನೇಹಿತರೆ, ನಮ್ಮ ಬೆಂಗಳೂರಿನ ಲಾಲ್‌ಬಾಗ್‌ನಲ್ಲಿ ವರ್ಷ ಫ್ಲವರ್ ಶೋ ನಡೆಯೋದು ನಮಗೆಲ್ರಿಗೂ ಗೊತ್ತೇ ಇರುತ್ತೆ. ಆದರೆ ಈ ವರ್ಷ ವಿಶೇಷವಾಗಿ ಯುವಕ-ಯುವತಿಯರನ್ನು ಕೂಡ ಕನ್ನಡ ಸಾಹಿತ್ಯಕ್ಕೆ ಸೆಳೆದಂತಹ ಅಂದರೆ ಅವರ ಬರವಣಿಗೆ, ಅವರ ವಿಭಿನ್ನವಾದಂತಹ ಬರವಣಿಗೆ ಮೂಲಕವೇ ಕನ್ನಡ ಸಾಹಿತ್ಯಕ್ಕೆ ಯುವಕ-ಯುವತಿಯರನ್ನು ಸೆಳೆದಂತಹ ನಮ್ಮ ಪೂಚಂತೆ ಅವರ ಬದುಕು, ಬರಹ, ಅವರ ಚಿಂತನೆಗಳನ್ನೇ ವಿಷಯವನ್ನಾಗಿಟ್ಕೊಂಡು ಫ್ಲವರ್ ಶೋ ನಡೀತಾ ಇದೆ. ಜನವರಿ 14ನೇ ತಾರೀಕಿಂದ ಹಿಡಿದು ಜನವರಿ 26ನೇ ತಾರೀಕುವರೆಗೂ ಈ ಫ್ಲವರ್ ಶೋ ನಡೆಯುತ್ತೆ. ಸೊ ಮಿಸ್ ಮಾಡ್ಕೊಳ್ದೆ, ಈ ಆಪರ್ಚುನಿಟಿಯನ್ನು ಮಿಸ್ ಮಾಡ್ಕೊಳ್ದೆ ಕುಟುಂಬ ಸಮೇತರಾಗಿ, ಮುಖ್ಯವಾಗಿ ಸಾಧ್ಯವಾದರೆ ಮಕ್ಕಳನ್ನ ಕರ್ಕೊಂಡೋಗಿ ಈ ವಿಷಯಗಳನ್ನೆಲ್ಲ ತೋರಿಸೋದಕ್ಕೆ ಪ್ರಯತ್ನ ಮಾಡಿ. ಅಂದರೆ ಯಾಕಂತಂದರೆ ಮಕ್ಕಳಲ್ಲಿ ಕುತೂಹಲವನ್ನು ಮೂಡಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಯಾಕಂತಂದರೆ ನಮ್ಮ ಪೂಚಂತೆ ಅವರ ಬದುಕು ಯಾಕೆ ಅಷ್ಟು ವಿಭಿನ್ನವಾಗಿತ್ತು ಅಂತ ನೀವು ನನ್ನ ಹತ್ರ ಕೇಳೋದೇ ಆದರೆ, ನನ್ನ ಪ್ರಕಾರ ಅವರಲ್ಲಿದ್ದಂಥ ಅಂದರೆ ಆ ಒಂದು ಕುತೂಹಲನೇ ಕಾರಣ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಅವರಲ್ಲಿ ಪ್ರಕೃತಿಯ ಮೇಲೆ ಇದ್ದಂಥ ಕುತೂಹಲ, ಮತ್ತು ಅವರು ಪ್ರಕೃತಿಯಲ್ಲಿ ಅವ್ರಿಗಾದಂಥ ಅನುಭವಗಳನ್ನು ಮತ್ತು ಅವರು ಪ್ರಕೃತಿಯ ಬಗ್ಗೆ ತಿಳ್ಕೊಂಡಂತಹ ಸಾಕಷ್ಟು ವಿಷಯಗಳನ್ನು ಅವರ ಪುಸ್ತಕಗಳ ಮೂಲಕವೇ ಕನ್ನಡಿಗರಿಗೆ ತಲುಪಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸೊ ಅಂದರೆ ಈ ಒಂದು ಆಪರ್ಚುನಿಟಿಯನ್ನು ಮಿಸ್ ಮಾಡಿಕೊಳ್ಳದೆ ಈ ವರ್ಷ ವಿಶೇಷವಾಗಿ ಲಾಲ್‌ಬಾಗ್‌ನಲ್ಲಿ ನಮ್ಮ ಪೂಚಂತೆ ಅವರ ವಿಷಯವನ್ನೇ ಇಟ್ಕೊಂಡು ಫ್ಲವರ್ ಶೋ ನಡೀತಾ ಇರೋದ್ರಿಂದ ಮುಖ್ಯವಾಗಿ ಮಕ್ಕಳನ್ನ, ಕುಟುಂಬ ಸಮೇತರಾಗಿ ಮಕ್ಕಳನ್ನ ಕರ್ಕೊಂಡೋಗಿ ಒಂದ್ಸತಿ ವಿಸಿಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ, ಕಡೆಯದಾಗಿ ಅವರೇ ಒಂದ್ ಕಡೆ ಹೇಳುವಂತ ಮಾತಿನಿಂದ ಮುಗಿಸ್ತೀನಿ. ಜುಗಾರಿ ಕ್ರಾಸ್ ಕಾದಂಬರಿಯಲ್ಲಿ ಒಂದ್ ಕಡೆ ಹೇಳ್ತಾರೆ, ರೈತರು ಎಷ್ಟೇ ಬಡವರಾದರೂ ಆತ್ಮಗೌರವ ಉಳ್ಳವರು. ನಮಸ್ಕಾರ ಸ್ನೇಹಿತರೆ.